ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಾಂತಿ ಶೇಖರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಶಾಂತಿ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶಾಂತಿ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಮಾಗಡಿಯಿಂದ, ಮಾಗಡಿ ಮೇನ್ ರೋಡ್, ಚಿಕ್ಕಗೊಲ್ರಟ್ಟಿಯಿಂದ ಬಂದಿದ್ದೀವಿ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಚಂದ್ರಕಾಂತ ಲಡ್ಡು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಓಕೆ, ಚಂದ್ರಕಾಂತ ಲಡ್ಡುನಾ? ಓಕೆ, ಎಲ್ಲಿಂದಿದು? ಯಾವ ಕಡೆ ಇದು ವಿಶೇಷ ಅಡುಗೆ? ಇದು ವಿಶೇಷ ಅಂತಂದ್ರೆ ಎಲ್ಲರೂ ಮಾಡೋಂಥದ್ದು. ಇದು ಸಾಮಾನ್ಯ ಯಾರು ಮಾಡಿಲ್ಲ ಇದು ಮಾಡಿಲ್ಲ. ಇದು ಆಕ್ಚುಲಿ ಇದು ಪೂಜೆಗಳಿಗೆ ಮತ್ತೆ ಅದು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಅದು ಬೇಗ ಆಗೋಂಥ ಸ್ವೀಟ್. ಓಕೆ, ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕಿದಕ್ಕೆ? ಮೊದಲು ಕಡಲೆಬೇಳೆ, ಸಕ್ಕರೆ, ತುಪ್ಪ, ಗೋಡಂಬಿ, ಕೊಬ್ಬರಿ ತುರಿ, ಲವಂಗ, ಏಲಕ್ಕಿ, ಪುಡಿ ಸಕ್ಕರೆ, ಮತ್ತು ದ್ರಾಕ್ಷಿ, ಸ್ವಲ್ಪ ಹಾಲು. ಇದಿವಾಗ ಕಡಲೆಬೇಳೆನ ಇನ್ನು ನೆನೆಸ್ಕೊಂಡಿದ್ದೀರಾ? ಕಡಲೆಬೇಳೆ ನೈಟು ನೆನೆಸ್ಕೊಂಡು 3-4 ಅವರ್ಸ್ ನೆನೆಸ್ಬೇಕು. ಅಷ್ಟು ಮಾಡೋಕ್ಕಿಂತ ಮುಂಚೆ ಒಂದು 4-5 ಗಂಟೆ ನೆನೆಸಿಟ್ಕೋಬೇಕು. ಓಕೆ, ಸರಿ. ಶುರು ಮಾಡೋಣ. ಶುರು ಮಾಡೋಣ. ಫಸ್ಟ್ ಏನು ಬೇಕು ನಿಮಗೆ? ಫಸ್ಟ್ ಒಂದು ಮಿಕ್ಸಿ ಮಾಡ್ಕೊಳ್ಳೋಣ ಕಡಲೆಬೇಳೆನ. ಅದು ಮಿಕ್ಸಿನ ದೊಡ್ಡ ಜಾರೆ ಕೊಡ್ಲಾ? ಕೊಡು. ಅಷ್ಟು ಮಾಡ್ತೀರಾ? ಓಕೆ. ಅದೇನದು ಚಂದ್ರಕಾಂತ ಲಡ್ಡು ಅಂದ್ರೆ? ಚಂದ್ರಕಾಂತ ಏನ್ ಹೆಸರಿಗೆ ಬಂತಿದ್ದು ಗೊತ್ತಾ ಏನಾದ್ರು? ಇದು ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು ಯಾವುದೋ ಒಂದು ಫಂಕ್ಷನ್ ಅಲ್ಲಿ. ಅದು ಅವ್ರ ಹತ್ರ ಹೇಳಿಸ್ಕೊಳ್ಳೋದು. ಅದು ಆಕ್ಚುಲಿ ಇದು ಚಂದ್ರಕಾಂತ ಅಂತ ಹೆಸರು ಹೇಗೆ? ಚಂದ್ರ ಅಂದ್ರೆ ಗುಂಡು ತರ, ಅಂದ್ರೆ ಆ ಕಲರ್ ಎಲ್ಲ ತರ ಹೋಲುತ್ತಲ್ವಾ, ಅದಕ್ಕೆ ನಾವೀಗ ಮಾಡ್ಕೊಂಡು ಚಂದ್ರನಾಗೆ ಒಂದು ಕಲರ್ ರೌಂಡ್, ಅದು ಸ್ವೀಟ್ ಆಗು ಇರುತ್ತೆ. ಚಂದ್ರ ಅಂದ್ರೆ ತಂಪು, ಯಾವಾಗಲೂ ಸಿಹಿಯಾಗಿ. ಆಕ್ಚುಲಿ ಇದು ಎಲ್ಲ ಬೇಗ ಮಾಡ್ಬೋದು ಇದು ಸ್ವೀಟು. ಈಗ ಸಡನ್ ಆಗಿ ನಾವು ಈಗ ಬೇರೆ ಬೇರೆ ಸ್ವೀಟ್ ಎಲ್ಲ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಈ ತರದೇ ಬೇಗ ಬೇಗ ಫಂಕ್ಷನ್ ಇಟ್ಕೊಂಡಿರ್ತೀವಲ್ಲ, ಅವಾಗ ನಾವು ಸ್ವೀಟು ಹೊರಗಡೆಯಿಂದ ತರೋ ಬದಲು ಇದನ್ನ ಮನೆಯಲ್ಲೇ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ ಅಲ್ಲಿ ಇದನ್ನ ಮಾಡ್ಕೊಬಹುದು. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಓಕೆ, ನೋಡೋಣ ನೀವು ಮಾಡಿದ್ಮೇಲೆ ತಿನ್ನೋದಕ್ಕೆ ಹೇಗಿರುತ್ತೆ. ಓಕೆ, ಫಸ್ಟ್ ಏನ್ ಹಾಕೋತೀರಾ? ಫಸ್ಟ್ ಕಡಲೆ ಅಂತ ಹೇಳಿದ್ರಲ್ಲ, ಕಡಲೆಬೇಳೆ. ಇದು ಆಕ್ಚುಲಿ ವಾಟರ್ ಯೂಸ್ ಮಾಡಿ ರುಬ್ಬಂಗಿಲ್ಲ. ಅದಕ್ಕೆ ಹಾಲು ಹಾಕಿ ಸ್ವಲ್ಪ. ಹೌದಾ? ಅಂದ್ರೆ ನಾವು ಎಷ್ಟು ಕಡಲೆಬೇಳೆನ ಎಷ್ಟು ತಗೊಳ್ತೀವಿ ಅಷ್ಟೇ ಸಮ ಪ್ರಮಾಣ ಸಕ್ಕರೆಯನ್ನು ತಗೋಬೇಕು. ಅಂದ್ರೆ ಸ್ವೀಟ್ ಅದೇ ಮೀಡಿಯಂ ಆಗಿರುತ್ತೆ. ನಾವು ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕೋಬಹುದು. ಕೆಲವರಿಗೆ ಸಿಹಿ ಜಾಸ್ತಿ ಬೇಕು ಅಂತ ಇರುತ್ತೆ, ಕೆಲವ್ರಿಗೆ ಸ್ವಲ್ಪ ಕಡಿಮೆ ಅಂತ ಇರುತ್ತೆ. ಓಕೆ ಓಕೆ, ಆ ತರ. ರುಬ್ಕೊಡ್ಲಾ? ಯಾವ ತರ ಇದು? ತರಿ ಆಗ್ಬೇಕಾ? ಅದ್ರ ಒಂದು ಮುಕ್ಕಲ್ ಭಾಗ ಅಂತ ತರಿ, ಜಾಸ್ತಿ ನುಣ್ಣಗ್ ಬೇಡ, ಸ್ವಲ್ಪ ಮುಕ್ಕಲ್ ಭಾಗ ಆಗ್ಲಿ. ಇದಕ್ಕೆ ಏನು ಹಾಲು ಹಾಕೊಳ್ಳೋದಾ? ಓಕೆ, ಹಾಕ್ಬೇಕು. ಮತ್ತೆ ಬೇಕಾದ್ರೆ ಹಾಕೊಳ್ಳೋಣ. ಓಕೆ ಓಕೆ, ಸರಿ. ಇನ್ನೊಂದ್ ಸ್ವಲ್ಪ ಹಾಲು ಹಾಕೋತೀರಾ? ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕ್ಬೇಕು. ಚೂರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಮತ್ತೆ ನುಣ್ಣಗ್ ಮಾಡ್ಬೇಕು. ಸರಿ, ಸಾಕಾಗ್ಬೋದಾ? ಆಕ್ಚುಲಿ ನೆನೆಸಿದ ಇಟ್ಕೆನೆ ರುಬ್ಬಿಟ್ರೆ ಸರಿಯಾಗುತ್ತೆ. ಈಗ ನಾವು ತುಂಬಾ ಡ್ರೈ ಆಗ್ಬಿಟ್ಟಿದೆಯಲ್ಲ, ಸ್ವಲ್ಪ ಹಾಲು ಜಾಸ್ತಿ ತಗೊಳ್ಳೋದು. ಓಕೆ ಓಕೆ. ತಕ್ಷಣ ಮಾಡಿದ್ರೆ ಅದ್ರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅಷ್ಟು ಬೇಗ ಮಿಲ್ಕ್ ತಗೊಳ್ಳಲ್ಲ. ಓಕೆ. ನೋಡ್ತೀರಾ, ಆಗಿರಬಹುದು ಅಲ್ವಾ? ಮಾಡಿದೀವಿ ಕರೆಕ್ಟ್ ಆಗಿ. ಇವಾಗ ಒಂದು ಸಕ್ಕರೆ ಕರಗಿಸ್ಕೊಡೋಣ ಒಂದ್ ಸ್ವಲ್ಪ. ಓಕೆ, ಏನ್ ಬೇಕು? ತಗೋ ಕೊಡ್ರಿ. ಇದಾ ದೊಡ್ಡದೇನಾ? ಓಕೆ,
ಸಕ್ಕರೆನ ನೀರ್ ಮಾಡ್ಕೋಬೇಕಾ? ಏನ್ ಮಾಡೋದು? ಸ್ವಲ್ಪ ನೀರ್ ಮಾಡ್ಕೊಳ್ಬೇಕು. ನೀರ್ ಬೇಕಾ? ಡೈರೆಕ್ಟ್ ಹಂಗೆ ಹಾಕಿದ್ರು ಆಗುತ್ತೆ. ಹ್ಮ್ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಇದೊಂದ್ ಸ್ವಲ್ಪ ಮೆತ್ತಗಿರುತ್ತೆ ಅಂತ ಹೇಳಿ ಓಕೆ. ಎರಡೂ ಮಾಡ್ಬೋದು. ಸ್ಟವ್ ಹಚ್ಚಿ ಓಕೆ. ನೀರ್ ಬೇಕಾ? ನೀರ್ ಒಂದ್ ಸ್ವಲ್ಪ ನೀರ್ ಬೇಕು, ಸಕ್ಕರೆಗೆ ನೀರು. ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಹಸ್ಬೆಂಡು, ನಾನು, ನನ್ನ ಮಗ ಮಿಥಿಲಾಚಾರ್ಯ ಅಂತ. ಯಾರು ಮಗನ ಹೆಸರಾ? ಮಗನ ಹೆಸರು ಏನ್ ಹೆಸರು? ಮಿಥಿಲಾಚಾರ್ಯ. ಮಿಥಿಲಾಚಾರ್ಯ. ಹೆಸರು ಚೆನ್ನಾಗಿದೆ. ಸಕ್ಕರೆ ಸಮ ಇದೆ, ನಾವೆಲ್ಲ ಹಾಕ್ತಾ ಇದ್ದೀವಿ. ನೀವ್ ಹೇಳಿದ್ರಿ ಒಂದ್ ಬೌಲ್ಗೆ ಒಂದ್ ಬೌಲ್ ಬೇಳೆ, ಏನು ಕಡಲೆ ಬೇಳೆಗೆ ಒಂದ್ ಬೌಲ್ ಸಕ್ಕರೆ. ಬೇಕಾದ್ರೆ ನಾವು ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕು ಅಂತಂದ್ರೆ ಸ್ವೀಟ್ ಬೇಕಾದ್ರೆ ಹಾಕೋಬಹುದು. ಸೊ ಒಂದ್ 2-3 ಸ್ಪೂನ್ ಇದು ತಗೊಂಡ್ರ? ನೀರ್ ಎಷ್ಟು ತಗೊಂಡ್ರಿ? ನೀರು ಒಂದು ನೋಡ್ಕೋಬೇಕು, ಒಂದು 5-6 ಸ್ಪೂನ್ ನೀರ್ ಸಾಕು. ಕರಗಿಸುವಷ್ಟು ಎಷ್ಟು ಬೇಕು ಅಂತ ನೋಡ್ಕೊಂಡು ಮಾಡುವಂತ. ಅದೇ ಸ್ವೀಟ್ ಆದ್ರೂ ಒಂಥರ ತಿನ್ನೋದಕ್ಕಾಗಲ್ಲ. ಹೌದು, ಅತಿ ಸ್ವೀಟ್ ಆದ್ರೂ ಸ್ವಲ್ಪ ಹಾಕ್ತೀನಿ. ಜಾಸ್ತಿನೇ ಇಟ್ಟಿದ್ದೀನಿ, ಸ್ವೀಟ್ ಬೇಕು ಅಂತ. ಕರಗಿಸ್ಬೇಕಂತ ಹೇಳಿದ್ರಲ್ಲ. ಮೆಲ್ಟ್ ಆಗೋವಷ್ಟಿಗೆ ಅಷ್ಟೇ, ಕರಗಿಸುವಷ್ಟು ನೋಡ್ಕೊಂಡು ಸ್ವಲ್ಪ ಬಿಸಿ ಆಗ್ಬೇಕು. ಮತ್ತೆ ಎಷ್ಟು ದೊಡ್ಡವನು ಅಂತ ಹೇಳಿದ್ರಿ ಮಗ? 4 years ರನ್ನಿಂಗು, LKG ಹೋಗ್ತಾ ಇದ್ದಾನೆ. ಓಕೆ. ಸೊ ಇದು ಕರಗ್ಬೇಕಲ್ವಾ? ಓಕೆ. ಈಗ ಸಕ್ಕರೆ ಕರಗಿಸಿದಿರಲ್ಲ, ಪಾಕ ಏನ್ ಮಾಡೋದು ಬೇಡ, ಸುಮ್ಮನೆ ಕರಗಿಸೋದು. ಈಗೇನ್ ಮಾಡೋದು? ಇವಾಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಳ್ಳೋಣ, ಕೆಳಗಡೆ ಇಟ್ಕೊಳ್ಳೋಣ. ಸರಿ. ಎಲ್ಲಿ ಸ್ವಂತ ಊರು ಯಾವ್ದು ನಿಮ್ದು? ಸ್ವಂತ ಊರು ಬಂದು ಮಂಡ್ಯದ ಹತ್ರ ನಾಗಮಂಗಲ. ಇವಾಗ ಬೆಂಗಳೂರಲ್ಲಿ ಇದ್ದೀವಿ. ಇವಾಗ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ಆಕ್ಚುಲಿ ನಾವು ಮದ್ವೆ ಆಗಿ 6 years ರನ್ನಿಂಗು. ಓಕೆ. ಅದಕ್ಕಿಂತ ಮೊದಲಿಂದಲೇ ಇದ್ದಾರೆ ನಮ್ಮ ಅತ್ತೆ, ನಮ್ಮ ಮಾವ. ಎರಡು ಒಟ್ಟಿಗೆ ಹಾಕೊಳ್ಳೋಣ ದ್ರಾಕ್ಷಿ ಗೋಡಂಬಿ. ಅದೇ ನಾವು ಎಷ್ಟು ತಗೊಂಡಿರ್ತೀವಿ ಅಷ್ಟು ದ್ರಾಕ್ಷಿ ಓಕೆ ಓಕೆ. ದ್ರಾಕ್ಷಿ ಗೋಡಂಬಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಗೋಡಂಬಿ ಜಾಸ್ತಿಯಾಗಿ ರುಚಿ ಕೆಟ್ಟೋಗೋದು ಅಂತ ಏನಿಲ್ಲ, ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅವ್ರವ್ರಿಗೆ ಯಾವ್ದೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಹಾಕೋಬಹುದಲ್ವಾ? ಸೊ ಈಗ ಮನೇಲಿ ಅಡಿಗೆ ನೀವೇನಾ ಮಾಡೋದು? ಅಡಿಗೆ ನಾನೇ. ಏನ್ ಬೇಕು ಹೇಳಿ? ಇದೊಂದು ಸ್ಪೂನ್ ಕೊಡಿ, ಇದು ಸುಗರ್ ಆಗಿದೆ ಅಲ್ವಾ? ಓಕೆ ಓಕೆ ಸರಿ. ಅದು ಹುರ್ಕೊಳಕಲ್ವಾ? ಹುರ್ಕೊಳಕ್ ಚಿಕ್ಕದೇ ಸಾಕು. ಸೊ ಯಾವ ತರ ಶೈಲಿ ಇವಾಗ ನಿಮ್ಮ ತಾಯಿ ಮನೆ ಸೈಡಿದ ಅಡ್ಗೆನಾ ಮನೆಯಲ್ಲಿ ಯಾವ ತರದ್ ಮಾಡ್ತೀರಾ? ಇದು ಆಕ್ಚುಲಿ ಎರಡು ಕಡೆ ಖಾರ ಸ್ವೀಟು ಸಮವಾಗಿ ತಿಂತಾರೆ. ಆಕ್ಚುಲಿ ಅಮ್ಮ ಮನೆ ಬಂದು ಸ್ವೀಟ್ ಗಿಂತ ಅವರು ಖಾರನೇ, ಸ್ವೀಟು ತಿಂತಾರೆ. ನಮ್ಮನೆ ಬಂದು ಹಸ್ಬೆಂಡ್ ಮನೆ ಬಂದು ಖಾರ ಜಾಸ್ತಿ ತಿಂತಾರೆ. ಯಾವ ತರ ಅಡ್ಗೆಗಳು ಮಾಡೋದು ಯೂಶುವಲ್ ಆಗಿ? ಅಂದ್ರೆ ನಾನು ಹೇಳೋದು ಮುದ್ದೆ ಮಾಡೋದು ಅಥವಾ ರೊಟ್ಟಿ ಆ ತರ ಎಲ್ಲ ಮಾಡ್ತೀರಾ? ಅದೆಲ್ಲ ಮಾಡ್ತೀವಿ. ಮುದ್ದೆ, ರೊಟ್ಟಿ, ಚಪಾತಿ ಅದೆಲ್ಲ ಮಾಡ್ತೀವಿ. ಆಮೇಲೆ ಡಿಫ್ರೆಂಟ್ ರೊಟ್ಟಿ, ಸೊಪ್ಪಿನ ರೊಟ್ಟಿ, ಮೆಂತ್ಯ ರೊಟ್ಟಿ, ಆಮೇಲೆ ನುಗ್ಗೆ ಸೊಪ್ಪಿನ ರೊಟ್ಟಿ. ಸೊ ಖಾನಾವಳಿ ಎಲ್ಲ ನೋಡಿ ಅಡ್ಗೆ ಕಲ್ತಿದ್ದೀರಾ? ಹೇಗೆ ನೋಡ್ತಿರ್ತೀರಾ? ಎಲ್ಲ ನೋಡ್ತಿರ್ತೀವಿ. ಇವಾಗ ಹಾಗಿದೆ, ಇದು ಬೇರೆ ಹಾಕೊಳ್ಳೋಣ. ಬೇಕಾದ್ರೆ ಇದನ್ನೇ ಹೆಚ್ಕೊಂಡು ಲಾಸ್ಟ್ ಅಲ್ಲಿ ಉಂಡೆ ಮಾಡ್ಕೊಳ್ಳೋಣ. ಹಾಕ್ತಾ ಇದೀವಿ. ಇದು ಸ್ವಲ್ಪ ಮಾಡಿದ್ರೆ ಸಾಕು. ಹೌದು, ಮತ್ತೆ ಬಿಸಿಗೆ ಕಪ್ಪಾಗ್ಬಿಡುತ್ತೆ ಅಲ್ವಾ? ಓಕೆ ಓಕೆ ಸರಿ. ಕೊಡಿ. ಸರಿ, ಇವಾಗ ಒಂದು ಪಾನ್ ಕೊಡಿ. ಏನ್ ಮಾಡ್ಕೊಳ್ಳೋದು ಇವಾಗ? ಪಾನ್ ಕೊಡಿ. ಇದು ರುಬ್ಬಿರ್ತೀವಲ್ಲ, ಫಸ್ಟ್ ಒಲೆ ಹಚ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡಿ. ಅಡ್ಗೆ ನೀವೇ ಮಾಡೋದು ಅಂತ ಹೇಳಿದ್ರೆ ಅಲ್ವಾ ಮನೇಲಿ? ಇದು ಸಿಮ್ಮಲ್ಲೇ ಇಟ್ಕೊಬೇಕು. ಜಾಸ್ತಿ ಉರಿ ಆದ್ರೆ ಅದು ಸೀದೋಗುತ್ತೆ. ಸ್ವಲ್ಪ ಏನ್ ಬೇಕು ಇವಾಗ? ರುಬ್ಬಿದ ಮಿಶ್ರಣನ ಅದಕ್ಕೆ ಹಾಕೊಳ್ಳೋದಾ? ತುಪ್ಪ ಹಾಕೊಳ್ಳೋಣ ಫಸ್ಟ್. ಓಕೆ. ಸ್ವಲ್ಪ ಬಿಸಿ ಆಗಲಿ. ಎಷ್ಟು ತುಪ್ಪ ಹಾಕೋತೀರಾ? ಅದು ಸೀಬಾರ್ದು, ಅದೆಷ್ಟು ಬೇಗ. ಓಕೆ, ನೀವು ಅದನ್ನ ನೋಡ್ಕೊಂಡು ಕ್ವಾಂಟಿಟಿ ನೋಡಿ. ಓಕೆ ಸರಿ. ಅವಾಗಲೇ ಹಾಕೋತಾ ರುಬ್ಬಿರೋ ಮಿಶ್ರಣ ರುಬ್ಬಿರ್ತೀವಲ್ವಾ, ಅದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾನೆ ಹೋಗ್ಬೇಕು. ಆಮೇಲೆ ಲಾಸ್ಟ್ ಅಲ್ಲಿ
ಅದು ಮುಕ್ಕಾಲ್ ಭಾಗ ಆಗಿದೆ ಅಂತ ಅಂದಾಗ ಅದು ಸಕ್ಕರೆ ಕರಗಿಸಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಆಮೇಲೆ ದ್ರಾಕ್ಷಿ ಗೋಡಂಬಿ. ಓಕೆ, ಅದ್ ಮಾಡಿ ತೋರ್ಸೋಣ ಇವಾಗ, ಸ್ಟೆಪ್ ಬೈ ಸ್ಟೆಪ್ ತೋರ್ಸೋಣ. ಇದನ್ನ ಈಗ ಹಾಕ್ಬಿಡಿ. ರುಬ್ಬಿನ ಮಿಶ್ರಣವನ್ನ ಒಂದು ಹಾಕೋದು. ಓಕೆ ಓಕೆ, ಅದಕ್ಕೆ ತುಪ್ಪ ಮತ್ತೆ ತುಪ್ಪ ಬೇಕಾದ್ರೆ ನೋಡ್ಕೊಂಡು ಹಾಕ್ಬೇಕು ಅಂತ ಹೇಳಿದ್ರೆ. ಹಾಕ್ಬೇಕು. ನೀರು ಅಥವಾ ಹಾಲು ಏನ್ ಹಾಕೋದು ಬೇಡವಾ? ಅದಕ್ಕೆ ಹಾಲು ಹಾಕಿದೀವಲ್ಲ ರುಬ್ಬೋದಕ್ಕೆ, ಈಗ ನಾವು ತುಪ್ಪದಲ್ಲೇ ಮಾಡ್ತಾ ಇರ್ಬೇಕು. ಅದು ಸ್ವಲ್ಪ ಸೀಬಾರ್ದು. ಓಕೆ, ಇದು ಮರದ್ದೇ ತಗೊಂಡ್ಬಿಡಿ. ಅದೇ ಬೆಟರ್ ಆಗಿ. ಹೌದೌದು, ನಾನ್ ಸ್ಟಿಕ್ ಅಲ್ಲ, ಕಿತ್ತು ಬಂದ್ಬಿಡುತ್ತೆ. ಅಂದ್ರೆ ಕೈ ಆಡಿಸ್ತಾ ಇರ್ಬೇಕಾ? ಕೈ ಆಡಿಸ್ತಾ ಕೊಡಿ, ಸ್ಪೂನ್ ಕೊಡಿ. ಚೆನ್ನಾಗಲ್ಲ. ಹೌದು, ಮತ್ತೆ ಯಾವಾಗ್ಲೂ ಸಿಹಿ ತಿಂಡಿಗಳು ಹಾಗೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು, ತುಂಬಾ ತಾಳ್ಮೆ ಬೇಕು ಅಲ್ವಾ? ಅರ್ಜೆಂಟಿಗೆ ಮಾಡಕ್ ಹೋದ್ರೆ ಆಗದೇ ಇಲ್ಲ. ಅದೊಂಥರ ಕಲರ್ ಬರುತ್ತೆ, ಹಳದಿ ಕಲರ್ ತರ ಬರುತ್ತೆ, ಮತ್ತೆ ಅದು ಹಸಿ ಸ್ಮೆಲ್ಲು ಹೊರಟೋಗುತ್ತೆ. ಓಕೆ, ಅವಾಗ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಹಲ್ವಾದಾಗೆ ಇವಾಗೆಲ್ಲ ಮಾಡುವ ಆ ತರ ಮೆಥಡ್ ತರ ಕಾಣ್ತಾ ಇದೆ ನನಗೆ. ಈ ತರ ಕಲ್ಸೋದು ತುಪ್ಪ ಬೇಕಾಗತ್ತೆ ಅನ್ಸುತ್ತಲ್ವಾ? ಬೇಕಾಗುತ್ತೆ, ಹಾಕ್ತಾ ಇರ್ಬೇಕು ತುಪ್ಪನ. ನಾವ್ ಎಷ್ಟು ತುಪ್ಪ ಹಾಕ್ತಿವಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಓಕೆ. ಸೊ ಸ್ವೀಟ್ಸ್ ಎಲ್ಲ ಮನೇಲಿ ಮಾಡ್ತಾ ಇರ್ತೀರಾ? ಖಾರ ತಿನ್ನೋದು ಜಾಸ್ತಿ ಅಂತ ಹೇಳಿದ್ರಿ, ಸ್ವೀಟ್ಸ್ ಯಾವಾಗ ಮಾಡ್ತೀರಾ? ಸ್ವೀಟ್ಸ್ ಅಂದ್ರೆ ನಮ್ಗೆ ಬೇಕು ಅಂದಾಗೆಲ್ಲ ಮಾಡಿ ಒಬ್ಬಟ್ಟು ಮಾಡ್ತೀವಿ, ಕಾಯಿ ಒಬ್ಬಟ್ಟು ಎಲ್ಲ, ಗಸಗಸೆ ಪಾಯಸ. ಓಕೆ, ಎಲ್ಲ ತುಂಬಾನೇ ಮಾಡ್ತಾ ಇರ್ತೀವಿ. ಮಗ ಸ್ಕೂಲಿಗೆ ಹೋಗ್ತಾನೆ ಅಂತ ಹೇಳಿದ್ರಲ್ಲ? ಸ್ಕೂಲಿಗೆ. ಯಾವ ಕ್ಲಾಸು ಈಗ? LKG. ಓಕೆ, ಸ್ವಲ್ಪ ತುಪ್ಪ ಹಾಕೋಣ. ಹಾಕ್ಬೇಕಾ? ನೀವು ಕಲಿಸ್ಬೇಕು. ಓಕೆ. ಅದು ಸಿಹಿ ಬಿಡುತ್ತೆ. ಅದೇ ಅದೇ, ಅದಕ್ಕೆ ಸ್ವೀಟ್ ಅಲ್ಲಿ ಕೈ ಬಿಡ್ಲೇಬಾರ್ದು ಅಂತಿರುವಾಗ ಮತ್ತೆ ಹಾಕ್ಬೇಕಾ? ಒಂದು ನಿಮಿಷ. ಇಲ್ಲಾಂದ್ರೆ ಅದು ಬೇಗ ಡ್ರೈ ಆಗುತ್ತೆ, ಮತ್ತೆ ಅದು ಹಸಿದು ಕಡಲೆಬೇಳೆ ಸ್ಮೆಲ್ಲು ಹೊರಟೋಗಲ್ಲ, ಮತ್ತೆ ಅದೇ ತರ ಸ್ಮೆಲ್ ಹೊಡಿತಾ ಇರುತ್ತೆ. ಓಕೆ ಓಕೆ. ಇವಾಗ ನಾವು ಇದಕ್ಕೆ ಹಾಕೊಳ್ಳೋಣ, ಸಕ್ಕರೆ ಮಿಶ್ರಣ ಹಾಕೊಳ್ಳೋಣ, ಕರಗಿಸಿಟ್ಟಿದೀವಲ್ಲ. ಓಕೆ, ಸಕ್ಕರೆ ನೀರು ಮಾಡ್ಕೊಂಡಿದ್ದೀರಲ್ಲ, ಸಕ್ಕರೆ ಅದು ಸಕ್ಕರೆ ನೀರ ಹಾಕದಾ? ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ತುಪ್ಪ ಹಾಕ್ಬಿಡ್ಲಾ? ಹಾಕ್ಬೇಕಾ? ಸಾಕಾ? ಇದು ಸ್ವಲ್ಪ ಸ್ಪೆಷಲ್ ಆಗೇ ಇದೆ. ಎಲ್ಲ ಕಡಲೆಬೇಳೆ ಪುಡಿ ಎಲ್ಲ ಮಾಡ್ಬಿಟ್ಟು ಕಡಲೆದು ಏನದು ಬೇಸನ್ ಲಾಡು ಅದೆಲ್ಲ ಮಾಡ್ತಾರೆ ಎಲ್ಲ. ಇದೊಂಥರ ಏನೋ ಹಲ್ವಾ ತರ ಮಾಡುವಾಗ ಹಂಗೆ ಆಗ ಅನ್ಸುತ್ತೆ. ಈಗ ಮಾಡ್ತಾ ಇದ್ರೆ ಹಲ್ವಾ ತರ ಹಲ್ವಾ ಹಾಗೆ ಅನ್ಸ್ತಾ ಇದೆ. ಫಸ್ಟ್ ಆಫ್ ಆಲ್ ಇದು ಸೀಬಾರ್ದು, ಸೀದ್ರೆ ಚೆನ್ನಾಗಿರಲ್ಲ. ಸ್ವೀಟ್ಗಳದೇ ಯೂಶಲಿ, ಅದಕ್ಕೆ ಕೆಲವರು ಅಯ್ಯೋ ಕಷ್ಟ ಅನ್ಕೊಂಡು ಮಾಡೋದಕ್ಕೆ ಹೋಗಲ್ಲ. ಅಂದ್ರೆ ಇದೆಲ್ಲ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಹೋಗ್ಬಿಟ್ರೆ ಅಂತೂ ಮಾಡಿದೆಲ್ಲ ವೇಸ್ಟ್. ಯಾರಿಗೂ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮಗೂ ಬೇಜಾರಾಗತ್ತೆ ಅಲ್ವಾ? ಖಾರ ಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೆ ತೊಂದ್ರೆ ಇಲ್ಲ. ಮನೆಯವ್ರು ಏನ್ ಮಾಡ್ತಾರೆ ಶಾಂತಿ ಅವರೇ? ಅವ್ರ ಆರ್ಟಿಸ್ಟ್. ಓಕೆ, ಮಾಡಲಿಂಗ್ ಮಾಡ್ತಾರೆ, ಮತ್ತೆ ಫಿನಿಶಿಂಗ್ ಮಾಡ್ತಾರೆ. ಯಾವ್ದ್ರದ್ದು ಆರ್ಟಿಸ್ಟ್ ಅಂದ್ರೆ ಯಾವ್ದ್ರದ್ದು ಕಲಾವಿದ? ಏನ್ ಮಾಡೋದು? ಪಂಚಲೋಹದ ವಿಗ್ರಹಗಳು, ಲೋಹದ ವಿಗ್ರಹಗಳನ್ನ ಮಾಡ್ತಾರಾ? ಓಕೆ ಓಕೆ, ಪಂಚಲೋಹದ ವಿಗ್ರಹಗಳು. ಇವಾಗ ನಾವು ಸಕ್ಕರೆದ ಹಾಕೊಳ್ಳೋಣ. ಇದು ನಿಧಾನಕ್ಕೆ ಹಾಕೊಳ್ಳೋಣ. ಎಷ್ಟು ಹಾಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ನಿಮ್ಗೂ ಎಲ್ಲ ಅದ್ರ ಬಗ್ಗೆ ಆಸಕ್ತಿ ಇದೆಯಾ? ಲೋಹದ ವಿಗ್ರಹ ಆತರ ಎಲ್ಲ ಅಂದ್ರೆ ನೀವು ಏನಾದ್ರು ಮಾಡ್ತೀರಾ ಆತರ ಎಲ್ಲ, ಅಥವಾ ಹಸ್ಬೆಂಡ್ಗೆ ಸಪೋರ್ಟ್ ಮಾತ್ರ? ಅಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಕಳ್ಸೋದು, ಮತ್ತೆ ಫೇಸ್ಬುಕ್. ಸ್ವಂತ ಆಫೀಸ್ ಎಲ್ಲ ಇದೆಯಾ? ಅಂಗಡಿ ಇದೆ. ಅಂಗಡಿ ಇದೆ ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲೇ ಅಂಗಡಿ ಇದೆ. ಚೆನ್ನಾಗಿದು ಕಲ್ಸ್ಬೇಕಲ್ವಾ ಇದು ಹಿಟ್ಟೆಲ್ಲ? ಇದು ಸಕ್ಕರೆ ನೀರು ಹಾಕಿ. ಓಕೆ ಸರಿ, ನೋಡ್ಕೊಂಡು ಹಾಕೋಬೇಕಷ್ಟೇ. ಅದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀರಾ? ಆಗಿದ್ಯಾ? ಆಗಿದೆ. ದ್ರಾಕ್ಷಿ ಗೋಡಂಬಿ ಮಿಕ್ಸ್ ಮಾಡೋಣ. ಹುರ್ಕೊಂಡಿರುವಂತ ದ್ರಾಕ್ಷಿ ಗೋಡಂಬಿ. ದ್ರಾಕ್ಷಿ ಗೋಡಂಬಿ ಈಗ ನೋಡಿದ್ರೆ ಕೇಸರಿ ಬಾತ್ ತರ ಕಾಣ್ತಾ ಇದೆ ಅಲ್ವಾ? ಕಡ್ಲೆಯಿಂದ ಮಾಡಿದ್ದು ಅಂತ ಅನ್ಸದೇ ಇಲ್ಲ. ಕಡಲೆ ಬೇಳೆದು. ಮತ್ತೆ ಇನ್ನೇನಾದ್ರು ಹವ್ಯಾಸ ಇದೆಯಾ ನಿಮ್ಗೆ? ಏನ್ ಮಾಡ್ತೀರಾ? ಬೇರೆ ಅಡಿಗೆ ಎಲ್ಲ ನೀವು ಮಾಡ್ತೀರಾ ಅಂತ ಹೇಳಿದ್ರಿ. ಮತ್ತೆ ಬೇರೆ ಹೊರಗಡೆ ಅಂದ್ರೆ ಹಸ್ಬೆಂಡ್ ಲೀವ್ ಇದ್ದಾಗ ಕರ್ಕೊಂಡು ಹೋಗ್ತಾರೆ. ಬಿಟ್ರೆ ಇನ್ನ ಅದೇ ಇದು ನಮ್ದು ಆರ್ಟಿಸ್ಟ್ ಬಗ್ಗೆ, ಅದ್ರ ಬಗ್ಗೆ
ನಿಮ್ಗೂ ಆಸಕ್ತಿ ಇದೆ ಕಲೆ ಬಗ್ಗೆ, ಅಂದ್ರೆ ಇವಾಗ ಏನವರು ಈ ಸ್ಟ್ಯಾಚ್ಯೂಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಮೂರ್ತಿಗಳನ್ನೆಲ್ಲ, ನಿಮ್ಗೂ ಅದ್ರ ಬಗ್ಗೆ ಆಸಕ್ತಿ ಇದೆಯಾ? ಆಸಕ್ತಿ ಇದೆ, ಅದ್ರ ಬಗ್ಗೆ ನೋಡೋದು, ಶೋರೂಮ್ಗಳಲ್ಲಿ ಹೋಗೋದು, ಓಕೆ, ಅದೆಲ್ಲ ಫೋಟೋಸ್ ಅವ್ರು ಹೆಂಗ್ ಮಾಡಿದ್ದಾರೆ, ಬೇರೆದನ್ನ ನೋಡಿ ನೀವು ಅದನ್ನ ಹೇಗೆ ಅಳವಡಿಸ್ಕೊಂಡು ನೀವು ಯಾವ ರೀತಿ ಇನೋವೇಷನ್ ಆಗಿ ಒಂದು ಕಲಿಬಹುದು ಅನ್ನೋ ಅದ್ರ ಬಗ್ಗೆ ನೋಡ್ತೀರಾ? ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋದು. ಏನದು ಕಲ್ತಿದಾರ ಅವರು, ಅದನ್ನ ಹೇಗ್ ಬಂತು? ಆ ಕಲೆ ಅನ್ನೋದು ಬಹಳ ಕಷ್ಟ, ತುಂಬಾ ಅಪರೂಪ ಸ್ವಲ್ಪ ಅಲ್ವಾ? ಆಕ್ಚುಲಿ ಅದು ಅವರು ಅವಾಗಿನ ತಾತ ಅಜ್ಜ, ಅದಂದ್ರೆ ಈಗ ಕುಟುಂಬ ಫ್ಯಾಮಿಲಿಯಲ್ಲೇ ಇದೆಯಾ? ಹೌದು, ಆಕ್ಚುಲಿ ಇವರೇ ಓನ್ ಆಗಿ ಮಾಡಿ, ಈಗ ನಾವ್ ಹೆಂಗಿದೀವಿ ಅಂದ್ರೆ ಹಂಗೆ ಮಾಡ್ತಾರೆ. ಅಂದ್ರೆ ಓಕೆ, ಆತರನು ಲೈವ್ ಇದೆ ಆತರ ಮಾಡ್ಬಿಡ್ತಾರ? ವೆರಿ ನೈಸ್. ಅದು ಹಂಗೂ ಮಾಡಿ ಅದು ಮಾಡ್ಲಿಂಗ್ ಮಾಡಿ ಅದರಲ್ಲಿ ಫಿನಿಶಿಂಗ್ ಮಾಡ್ತಾರೆ. ಓಕೆ ಓಕೆ. ಸೊ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆನೂ ಎಲ್ಲ ಇದೆಯಾ? ಬೇರೆ ಕಡೆ ಮಾಡ್ಕೊಟ್ಟಿದ್ದಾರೆ, ಚೆನ್ನೈ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ವಿಗ್ರಹಗಳೇ ಮಾಡಿದ್ದಾರೆ. ಈಗ ಆಗಿದೆ ಇದು. ಇವಾಗ ನಾವು ಇದು ಆಫ್ ಮಾಡಬೇಡಿ, ಆಫ್ ಮಾಡಿ ಮಾಡ್ಬಿಡೋಣ. ಈಗೇನ್ ಮಾಡೋದು? ಇವಾಗ ಇಲ್ಲೇ ಇರ್ಲಿ. ಮತ್ತೆ ಸಕ್ಕರೆ, ಇವಾಗ ಏಲಕ್ಕಿ ಲವಂಗ ಹಾಕ್ಬೇಕು. ಲವಂಗ ಹಾಕೊಳ್ಳೋಣ. ಏಲಕ್ಕಿ ಪುಡಿ ಮಾಡಿಟ್ಟಿದ್ದೀರಾ, ಅದನ್ನ ಹಾಕ್ಬಿಡೋದು. ಓಕೆ, ಸರಿ. ಅದೇ ಲಾಸ್ಟಲ್ಲಿ ಹಾಕಿದ್ರು ತೊಂದ್ರೆ ಇಲ್ಲ ಅಲ್ವಾ? ಒಂದ್ಸತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದು ಏಲಕ್ಕಿ ಎಲ್ಲ ಕಡೆ ಬೆರೆಯುವಷ್ಟು ಮಾಡಿದ್ರಾಯ್ತಲ್ಲ? ಇಲ್ಲ, ಅದು ಆಕ್ಚುಲಿ ಬಿಸಿ ಇದೆಯಲ್ವಾ, ಮೆಲ್ಟ್ ಆಗತ್ತೆ. ಏಲಕ್ಕಿ ಹಾಕಿದ ತಕ್ಷಣ ಗಮ್ ಅಂತ ಅದು ಒಂದು ಒಳ್ಳೆ ಪರಿಮಳ ಬರುತ್ತೆ. ಆಕ್ಚುಲಿ ಸ್ಟಾರ್ಟಿಂಗ್ ಹಾಕಿದ್ರೆ ಒಂಥರ ಫ್ಲೇವರ್ ಒಟ್ಟೋಗುತ್ತೆ. ಲಾಸ್ಟಿಗೆ ಹಾಕ್ಬೇಕು ಅಂತ ಹೇಳ್ತಾರಲ್ವಾ, ಕೊನೆಗೆ ಮಾಡಿ ಆದ್ಮೇಲೆ ಆ ಏಲಕ್ಕಿದು ಗಮ್ ಇರ್ಬೇಕು, ಸ್ಮೆಲ್ ಫ್ಲೇವರ್ ಇರುತ್ತೆ. ಆಯ್ತಲ್ಲ ಈಗ? ಆಗಿದೆ. ಇವಾಗ ಇಳಿಸ್ಕೊಳ್ಳೋಣ. ಬಿಸಿಯಲ್ಲೇ ಅದಿರ್ಬೇಕಾ? ಬಿಸಿಯಲ್ಲೇ ಇರ್ಬೇಕು. ಓಕೆ. ಇವಾಗ ಅದಿಲ್ಲಿ ಈಗ ನಮ್ಗೆ ಏನ್ ಬೇಕು? ಕೊಬ್ಬರಿ. ಓಕೆ. ಓಕೆ, ಇದನ್ನ ಸಪರೇಟ್ ಆಗಿ ತಟ್ಟೆಲ್ಲ ಹಾಕೊಳ್ಳೋದಾ? ಸಪರೇಟ್ ಆಗಿ ಹಾಕೊಳ್ಳೋದು. ಈಗ ಇದಕ್ಕೆ ಸಕ್ಕರೆ ಪುಡಿ ಹಾಕೊಳ್ಳೋದು. ಸ್ವಲ್ಪ ಅಲ್ಲಿಗೆ ಸಕ್ಕರೆ ಹಾಕಿರ್ತೀರಾ? ಸುಮ್ಮನೆ ಸಕ್ಕರೆ ಪುಡಿ ಒಂದ್ ಸ್ವಲ್ಪ? ಓಕೆ ಓಕೆ, ಸರಿ. ಇವಾಗ ನಾವು ಉಂಡೆಗಳು ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ಇಳಿಸ್ಕೊಳ್ಳೋಣ. ಇಟ್ಬಿಡಿ. ಬಿಸಿ ಇದ್ದಾಗಲೇ ಮಾಡ್ಬೇಕಾಗತ್ತಲ್ಲ? ತುಂಬಾ ಒಂಥರ ಹಲ್ವಾದಾಗೆ ಸಾಫ್ಟ್ ಆಗ್ಬಿಟ್ಟಿದೆ ಅಲ್ವಾ? ಬಿಸಿ ಇದ್ದಾಗಲೇ ಮಾಡಿ ಒಂದ್ಸತಿ ಹೀಗೆ. ಇದನ್ನೇನೋ ನಾನೇನೋ ಉಂಡೆಗೆ ಹಾಕ್ತೀರಾ ಅನ್ಕೊಂಡೆ, ಅದು ಸುಮ್ಮನೆ ಹೊರಗಡೆ ಒಂದು ಚೆನ್ನಾಗಿ ಕಾಣೋದಕ್ಕೆ. ಇಲ್ಲ, ಆಕ್ಚುಲಿ ಟೇಸ್ಟ್ ಇರುತ್ತೆ. ಟೇಸ್ಟ್ ಆತರ ಬಂದ್ರೆ ಟೇಸ್ಟ್ ಇರುತ್ತೆ. ಡೆಕೋರೇಷನ್ ಪರ್ಪಸ್ಗೋಸ್ಕರ ಅಲ್ಲ, ಸ್ವಲ್ಪ ರುಚಿನೂ ಒಂದು ವಿಭಿನ್ನವಾಗಿ ಇರುತ್ತೆ. ಒಳಗೆ ಹಾಕಿ ಅದ್ರ ಜೊತೆ ಕಲ್ಸೋದ್ಕಿಂತ ಈ ತರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ರುಚಿ. ಓಕೆ ಓಕೆ. ಆಕ್ಚುಲಿ ಇದು ಕಾಯಿ ತುರಿ ಬರುತ್ತಲ್ಲ, ಅದ್ರಲ್ಲಿ ಹಾಲೊಂದು ಇರುತ್ತಲ್ವಾ, ಅದು ಬೇಗ ಇದಾಗುತ್ತೆ, ಚೆನ್ನಾಗಿರುತ್ತೆ. ಅದನ್ನು ನೀವು ಎಳೆಕಾಯಿ ತುರ್ದಿರ್ತೀವಿ, ಆ ಕೊಬ್ಬರಿನ ಇದೇ ತರ ತುರ್ಕೊಂಡು ತರ ಮಾಡಿ ಅದು ಮಾಡಿದ್ರು ಓಕೆ, ಚೆನ್ನಾಗಿರುತ್ತೆ. ಅದೇ ಬೇಗ ಉದ್ರೋಗುತ್ತೆ. ಇದು ಉದ್ರಲ್ಲ, ಇದು ಚೆನ್ನಾಗಿರುತ್ತೆ. ಇದು ಒಣಗೊಬ್ಬರಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತಣ್ಣಗಾದ್ರೆ ಕಟ್ಟೋದಕ್ಕೆ ಕಷ್ಟ ಆಗತ್ತೆನಾ? ಅಂಟದಿಲ್ಲ ಅಂದ್ರೆ ಒಡೆದೋಗುತ್ತೆ. ಅದೇ ಅದೇ. ಆಕ್ಚುಲಿ ಅದು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಬೋದು. ಬೇಗ ಬೇಗ ಸ್ವಲ್ಪ ಅತಿ ಬಿಸಿನಲ್ಲೂ ಬರೀ ಕೈಲಿ ಮಾಡಕ್ಕಾಗಲ್ಲ. ಗ್ಲೌಸ್ ಅಂದ್ರೆ ಕಡಿಮೆ ಇರುತ್ತಲ್ವಾ, ಮಾಡ್ಕೊಬೋದು. ಜಾಸ್ತಿ ಎಲ್ಲ ಗ್ಲೌಸ್ ಯೂಸ್ ಮಾಡ್ಬೇಕು. ಅದು ಉಂಡೆ ಜಾಸ್ತಿ ಇರುತ್ತಲ್ವಾ, ಕ್ವಾಂಟಿಟಿಗೆ ಇಷ್ಟು ಮಾಡೋದ್ರಲ್ಲಿ ಮಾಡ್ಬಿಡ್ಬೋದು, ಪರವಾಗಿಲ್ಲ. ಈಗ ಎಷ್ಟು ಒಂದೆರಡು ದಿನ ಇಟ್ಕೊಂಡು ತಿನ್ಬೋದಾ ಇದನ್ನ? ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು. ಫ್ರಿಜ್ ಅಲ್ಲಿ ವೀಕ್ವರೆಗೂ ತೊಂದರೆ ಇಲ್ಲ. ಬೇಗ ಹಾಳಾಗದಂತ ಎಲ್ಲ ಡ್ರೈ ಇದೆಯಲ್ವಾ? ಹೌದು ಹೌದು. ಆಗಿದೆ. ಆಗಿದೆಲ್ಲ? ತಟ್ಟೆ ಕೊಟ್ಬಿಡ್ಲಾ? ಮುಗ್ದಿದೆ, ಸರ್ವ್ ಮಾಡೋದಕ್ಕೆ ರೆಡಿ ಇದೆಯಾ? ರೆಡಿ ಇದೆ.
ಆಯ್ತಲ್ಲ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ತಗೊಳ್ಳಿ, ಚಂದ್ರಿಕಾ ಅಂತೆಲ್ಲ ಒಂದು ರೆಡಿ, ಟೇಸ್ಟ್ ಮಾಡಿ ನೋಡಿ. ಓಕೆ, ಚೆನ್ನಾಗೇ ಕಾಣ್ತಾ ಇದೆ. ಅವಾಗ ಹೇಳ್ದಂಗೆ ಏನೋ ಒಂಥರ ಹಲ್ವಾ ಥರ ಕಾಣ್ತು, ಆಮೇಲೆ ಲಡ್ಡು ಆಗ್ಬಿಟ್ಟಿದೆ. ಓಕೆ, ನೋಡೋಣ ಹೇಗಿದೆ ಅಂತ. ತುಂಬ ಸಾಫ್ಟ್ ಇದೆ. ಲಡ್ಡು ಅಂದರೆ ಸ್ವಲ್ಪ ನಮ್ಗನ್ಸೋದು ಗಟ್ಟಿ ಬರುತ್ತೆ ಅಂತ, ಲಾಡು ಉಂಡೆಗಳು ಅಂದರೆ ಗಟ್ಟಿ ಸ್ವಲ್ಪ ಅಂತ. ಇದು ಹಲ್ವಾದಾಗೆ ಫೀಲ್ ಆಯಿತು ಕಟ್ ಮಾಡಿದಾಗ. ತುಂಬ ಸ್ವಾದಿಷ್ಟವಾಗಿದೆ. ನಿಜ ಹೇಳ್ಬೇಕಂದ್ರೆ ಹಲ್ವಾದಾಗೇನೆ ಫೀಲ್ ಕೂಡ ಆಗ್ತಾ ಇದೆ. ಸಾಫ್ಟಾಗಿ ನುಂಗಿದ ತಕ್ಷಣ ಅದು ಹಲ್ಲೆಲ್ಲ ಇಲ್ಲದವ್ರಿಗೂ ಇದು ಈಸಿ. ಇದು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕರೆಕ್ಟು. ಪ್ಲಸ್ ಕಡಲೆಬೇಳೆ ಒಳ್ಳೇದು ಆರೋಗ್ಯಕ್ಕೂ, ತಿನ್ನೋದಕ್ಕೆ ಈಸಿ. ಹಿಂಗೆ ಕೊಟ್ಟ ತಕ್ಷಣ ನುಂಗ್ಬಿಡ್ಬೋದು ಅವರು. ಅದು ಮತ್ತು ಕೊಬ್ಬರಿ ಹಾಕಿರೋದು ಒಂದು ಸ್ಪೆಷಲ್ ರುಚಿ ಕೊಟ್ಟಿದೆ. ಅದು ನೀವು ಹೇಳಿದಾಗೆ ಡೆಕೋರೇಷನ್ ಅಂತಲ್ಲ, ಹಾಗೇನೆ ಚೆನ್ನಾಗಿದೆ. ಅಂದರೆ ರುಚಿಗೆ ಅಂತ ಹೇಳಿದ್ರಲ್ಲ, ರುಚಿಯಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಒಂದು ಸ್ಪೆಷಲ್ ಆಗಿರುವ ಒಂದು ಚಂದ್ರಕಾಂತ ಲಡ್ಡುನ ನಮ್ಮ ಖಾನಾವಳಿಗೆ ಬಂದು ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಒಂದು ಕಿರು ಕಾಣಿಕೆ. ತಮಗೆ ಧನ್ಯವಾದಗಳು. ಶರಣಾರ್ಥಿ.